ಜೀವನವೆಂಬುದು ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಪ್ರಪಂಚ ಬದಲಾಗ್ತಿದೆ, ವೇಗವಾಗಿ ಓಡ್ತಾ ಇದೆ. ಆ ವೇಗಕ್ಕೆ ಸರಿಸಾಟಿಯಾಗಿ ನಾವು ಕೂಡ ಓಡಬೇಕಾಗುತ್ತೆ. ಅದಕ್ಕೆ ಮೊದಲಿಗೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಆ ವೇಗವನ್ನು ತಲುಪಲು ನಿಮಗೆ ಸಾಧ್ಯವಾಗುತ್ತೆ. ಎಜುಕೇಶನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆಂದ್ರೆ ಒಬ್ಬ ಬಡವನಿಂದಾಗಿರಲಿ ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿಯಿಂದಾಗಿರಲಿ, ಅವನ ಜೀವನದಲ್ಲಿ ನಡೆಯುವಂತಹ ವಿಷಯಗಳು ಅಥವಾ ಅವನಿಂದ ಸಿಗುವಂತ ಅನುಭವ ನಿಮ್ಮನ್ನು ಮುಂದೊಂದು ದಿನ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡಲು ಒಂದು ಮೆಟ್ಟಿಲಾಗುತ್ತೆ. ಧೀರುಭಾಯಿ ಅಂಬಾನಿ ಎಲ್ಲರಿಗೂ ಪರಿಚಯ ಇರುವಂತಹ ಒಂದು ಹೆಸರು. ಯಾಕೆಂದ್ರೆ ರಿಲಯನ್ಸ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಒಂದು ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಹುಟ್ಟಿನಿಂದಲೇ ಶ್ರೀಮಂತರಾಗಿರಲಿಲ್ಲ, ಆದರೆ ಅವರ ಮನಸ್ಥಿತಿ ತುಂಬಾ ಶ್ರೀಮಂತವಾಗಿತ್ತು. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಅವರು ಕೆಲಸ ಮಾಡುತ್ತಿರುವಂತಹ ಒಂದು ಸಂಸ್ಥೆಯಲ್ಲಿ ತಿಂಗಳಿಗೆ 250 ರೂಪಾಯಿ ಸಂಬಳದಲ್ಲಿ ಅವರು ಕೆಲಸ ಮಾಡ್ತಿದ್ರು. ಅದರ ಅರ್ಧದಷ್ಟು ಸಂಬಳವನ್ನು ಅವರು ಏನ್ ಮಾಡ್ತಾರೆ ಅಂದ್ರೆ, ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಒಂದು ಟೀ ಅನ್ನು ಕುಡಿದು ಬರ್ತಾರೆ. ಆಗ ಅವರ ಕಲೀಗ್ಸ್, ಅವರ ಕೆಲಸ ಮಾಡುವಂತಹ, ಅವರ ಜೊತೆ ಕೆಲಸ ಮಾಡುವಂತ ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂದ್ರೆ, ಏನು ಹುಚ್ಚ ಇದೆಯಾ ನೀನು, ನಿನ್ನ ಅರ್ಧ ಸಂಬಳವನ್ನು ಒಂದು ಟೀ ಕುಡಿದು ವೇಸ್ಟ್ ಮಾಡಿದೆಯಲ್ಲ, ಆ ಅರ್ಧ ಸಂಬಳದಲ್ಲಿ ನಿನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿತಿತ್ತು ಅಂತೇಳಿ. ಆಗ ಅವರು ಹೇಳ್ತಾರೆ, ನಾನು ನನ್ನ ಅರ್ಧ ಸಂಬಳವನ್ನು ಇಂಟರ್ನ್ಯಾಷನಲ್ ಹೋಟೆಲ್ಗೆ ಹೋಗಿ ಒಂದು ಟೀ ಕುಡಿದು ನನ್ನ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತೇಳಿ. ಯಾಕೆಂದ್ರೆ ನನಗೆ ತಿಳಿಯಬೇಕಿತ್ತು ಅಲ್ಲಿ ಟೀ ಕುಡಿಯುವಂತಹ ಜನರ ನಡವಳಿಕೆ, ಅವರ ಮನಸ್ಥಿತಿ, ಅವರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಎಂಬುದು ನನಗೆ ತಿಳಿಯಬೇಕಿತ್ತು. ಸ್ನೇಹಿತರೆ, ಕತ್ತೆ ತರ ದುಡಿದು ಜೀವನ ನಾವು ವ್ಯಾಪಿಸ್ತಾ ಇದ್ದೇವೆ. ಆದ್ರೆ ನಮ್ಮ ಮೇಲೆ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆವಾಗ ನಾವು ಸಕ್ಸಸ್ಫುಲ್ ಜೀವನಕ್ಕೆ ಒಂದು ಹೆಜ್ಜೆ ಇಟ್ಟಾಗಿ. ನೀವೊಬ್ಬ ಸೇಲ್ಸ್ ಮ್ಯಾನ್ ಆಗಿದ್ರೆ ನಿಮ್ಮ ಮಾತುಗಾರಿಕೆಗೆ, ಉಡುಗೆ ತೊಡುಗೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ. ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿರ್ರಿ, ಆ ಕ್ಷೇತ್ರಕ್ಕೆ ಅನುಸಾರವಾಗಿ ಅದಕ್ಕೆ ಏನು ಬೇಕಿದೆ ಪ್ರತಿಯೊಂದನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ. ಯಾಕೆಂದ್ರೆ ಮುಂದೊಂದು ದಿನ ಆ ಇನ್ವೆಸ್ಟ್ಮೆಂಟ್ ನಿಮ್ಮನ್ನು ಉತ್ತುಂಗದ ಶಿಖರ ಏರಲು ಸಹಾಯಕವಾಗುತ್ತೆ. ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ವಿಚಾರಧಾರೆಯನ್ನು ಹೊಂದಿರುವಂತ ವ್ಯಕ್ತಿಗಳ ಸಹವಾಸವನ್ನು ಮಾಡಿ, ಯಾವ ಮೂಲಕ ನಮಗೆ ಕಲಿಲಿಕ್ಕೆ ಸಿಗುತ್ತೋ ಪ್ರತಿಯೊಂದನ್ನು ಮಾಡಿ. ಜನರು ಮಾತಾಡ್ಲಿಕ್ಕೆ ಎಲ್ಲದನ್ನು ಮಾತಾಡ್ತಾರೆ. ನೀವು ಒಳ್ಳೆಯವರಾಗಿರಿ ಅಥವಾ ಕೆಟ್ಟವರಾಗಿರಿ, ನಿಮ್ಮ ಹಿಂದೆ ಎಲ್ಲದನ್ನು ಮಾತಾಡ್ತಾರೆ. ತಲೆ ಕೆಡಿಸ್ಕೊಳ್ಳಿ. ಯಾವಾಗ ಜನರು ನಿಮ್ಮನ್ನು ಹುಚ್ಚ ಅಂತ ಹೇಳ್ತಾರೋ ಆವಾಗ ತಿಳಿದುಕೊಳ್ಳಿ ನೀವು ಕರೆಕ್ಟ್ ವೇ ಅಲ್ಲಿದ್ದೀರಂತೆ, ಸರಿಯಾದ ದಾರಿಯಲ್ಲಿದ್ದೀರಿ. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಿರಿ ಅಂತೇಳಿ. ಕನಸು ನನಸಾಗಲು ಜಾಸ್ತಿ ಟೈಮ್ ಹಿಡಿಯಲ್ಲ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ. ಆದ್ರೆ ಮೈನ್ ಥಿಂಗ್ ಏನಂದ್ರೆ, ನಿಮ್ಮಲ್ಲಿ ಬಲಿಷ್ಠವಾದಂತಹ ಗುರಿ ಇರಬೇಕು. ಆ ಗುರಿಯನ್ನು ಬೆನ್ನತ್ತಲು ನಿಮ್ಮಲ್ಲಿ ಛಲ ಇರಬೇಕು. ಬಿ ರೆಡಿ.